ದುರ್ಗಾಗೆ ಏನಾಗಿದೆ? ತಲೆ ಕೆಟ್ಟಿದ್ಯಾ? ಈ ಮಾಳ್ವಿಕನ್ ವಿರುದ್ಧ ಹೋದ್ರೆ ಏನಾಗ್ಬೋದು ಅಂತ ಅಷ್ಟೆಲ್ಲ ತೋರಿಸಿದ್ರು ಮತ್ತೆ ಅದೇ ಕೆಲಸನೇ ಮಾಡ್ತಾ ಇದ್ದಾಳಲ್ಲ. ಒಂದು ವೇಳೆ ಇವಳು ಹೇಳೋ ಸತ್ಯ ಶರತ್ ಏನಾದ್ರು ನಂಬಿಟ್ರೆ ಆಗ ಅವನು ಹೇಗೆ ರಿಯಾಕ್ಟ್ ಮಾಡ್ಬೋದು? ಮಾಳ್ವಿಕಾ ತೋರಿಸಿರೋ ಆ ಭವಿಷ್ಯ ಸಾಮಾನ್ಯವಾಗಿರ್ಲಿಲ್ಲ. ಅದನ್ನ ನೋಡಿದ್ಮೇಲೂ ದುರ್ಗಾ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದಾಳ. ಅಲ್ಲ, ಇವಳ ಮಾತನ್ನ ಏನಾದರೂ ಶರತ್ ನಮ್ದೇ ಹೋದ್ರೆ ಇವಳ ಪರಿಸ್ಥಿತಿ ಏನಾಗತ್ತೆ? ದೇವ್ರೆ ದೇವ್ರೆ ನೀನೇ ಕಾಪಾಡಬೇಕು. ನೋ ಚಾನ್ಸ್. ಶರತ್ತು ನನ್ನ ವಿರುದ್ಧ ಒಂದು ಹೆಜ್ಜೆನೂ ಇಡೋದಿಲ್ಲ. ಆದರೆ ನನ್ನ ಮೇಲೆ ಒಂದು ಸಣ್ಣ ಅನುಮಾನ ಅಂತೂ ಮೂಡೇ ಮೂಡುತ್ತೆ. ಎಸ್, ಅದೇ ನನಗೆ ದೊಡ್ಡ ಪ್ರಾಬ್ಲಮ್ ಆಗಬಹುದು. ಒಂದು ವೇಳೆ ದುರ್ಗಾ ಏನಾದರೂ ಸತ್ಯ ಹೇಳಿಬಿಟ್ರೆ ಅವಳು ಇಡೀ ಲೈಫಲ್ಲಿ ಶರತ್ ಯಾವತ್ತೂ ಅವಳನ್ನ ನಂಬದೇ ಇರೋ ಹಾಗೆ ನಾನು ಮಾಡ್ತೀನಿ. ಅವಳು ಸತ್ಯ ಹೇಳೋಕ್ಕೂ ಮುಂಚೆ ಅವಳ ಕತೆ ಮುಗಿಸ್ತೀನಿ. ಬಾಸು, ನೀವೆಲ್ಲೂ ಹೋಗ್ಬೇಡಿ. ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ. ನೀವು ನನ್ನ ಜೊತೆಲೇ ಇರಬೇಕು. ದುರ್ಗಾ, ಯಾಕೆ ಹೇಳ್ತಾ ಇದೀಯಾ? ದುರ್ಗಾ, ನೀನು ಏನು ಮಾತಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ನೀವೆಲ್ಲೂ ಹೋಗ್ಬಾರ್ದು ಬಾಸು. ನೀವು ನನ್ನ ಬಿಟ್ಟೆಲ್ಲೂ ಹೋಗ್ಬಾರ್ದು. ನನ್ನ ಈ ಥರ ಒಂಟಿಯಾಗಿ ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ. ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ದುರ್ಗಾ, ಹೌದು, ಇಷ್ಟ ದಿನ ನನ್ನ ಮನಸ್ಸನ್ನು ನಾನೇ ಕಟ್ಟಾಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತದೆ, ನೀವಿಲ್ಲ ಅಂದ್ರೆ ಆ ಜೀವನಕ್ಕೆ ಅರ್ಥನೇ ಇಲ್ಲ ಬೋಸು. ನೀವು ನನಗ್ ಬೇಕು. ನಿಮ್ ಪ್ರೀತಿ ನನಗ್ ಬೇಕು. ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದೀನಿ ಬೋಸು. I love you. I love you.